ಮಾರ್ಕಸ್ ಅರೋಲಿಯಸ್ ಹೇಳಿದರು, ನಿಮ್ಮ ದೊಡ್ಡ ಸಮಸ್ಯೆಗಳು ಕೇವಲ ಕೆಟ್ಟ ಕನಸುಗಳು ಮಾತ್ರ. ನೀವು ಮುಳುಗುತ್ತಿಲ್ಲ, ನೀವು ಕೇವಲ ನಿದ್ರಿಸುತ್ತಿದ್ದೀರಿ. ನಾವೆಲ್ಲರೂ ಆ ಪರಿಸ್ಥಿತಿಯನ್ನು ಅನುಭವಿಸಿದ್ದೇವೆ. ಒಂದು ಡೆಡ್ಲೈನ್ ಅಥವಾ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಪ್ರಪಂಚದ ಅಂತ್ಯದಂತೆ ಭಾಸವಾಗುತ್ತದೆ. ಮನಸ್ಸು ಆತಂಕಕ್ಕೆ ಒಳಗಾಗುತ್ತದೆ ಮತ್ತು ಆ ಸಂಕಷ್ಟದಿಂದ ಹೊರಬರಲು ಸಾಧ್ಯವಿಲ್ಲ ಅನಿಸುತ್ತದೆ. ಸ್ಟೋಯಿಕ್ ರಹಸ್ಯವೇನು? ಅಂತರ. ಸ್ವಲ್ಪ ಹಿಂದೆ ಸರಿದು ನೋಡಿ. ನಾವು ದೂರದಿಂದ ನೋಡಿದಾಗ ನಮ್ಮ ಸಂಕಷ್ಟಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಎಂದು ಮಾರ್ಕಸ್ ನೆನಪಿಸುತ್ತಾರೆ. ಅವು ಕೇವಲ ಮಾನಸಿಕ ಭ್ರಮೆಗಳು, ವಾಸ್ತವವಲ್ಲ. ಮುಂದಿನ ಬಾರಿ ನೀವು ಚಿಂತಿತರಾದಾಗ ಕೇಳಿಕೊಳ್ಳಿ, ಇದು 5 ವರ್ಷಗಳ ನಂತರ ಮುಖ್ಯವಾಗುತ್ತದೆಯೇ? ಉತ್ತರ ಇಲ್ಲ ಎಂದಾದರೆ ಆ ಕನಸಿನಿಂದ ಎಚ್ಚರಗೊಳ್ಳಿ. 1 ವರ್ಷದ ನಂತರ ಪ್ರಾಮುಖ್ಯತೆ ಇಲ್ಲದ ಯಾವ ವಿಷಯದ ಬಗ್ಗೆ ನೀವು ಈಗ ತಲೆ ಕೆಡಿಸಿಕೊಳ್ಳುತ್ತಿದ್ದೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಸಮಸ್ಯೆಗಳಿಲ್ಲದ ಜೀವನ ಬೇಕಾಗಿಲ್ಲ, ಆ ಸಮಸ್ಯೆಗಳಿಂದ ಮುರಿಯದ ಆತ್ಮ ಬೇಕು. ಸೆನೆಕಾ ಹೇಳಿದಂತೆ, ನಾನು ಸಂಕಷ್ಟಗಳನ್ನು ಬಯಸುವುದಿಲ್ಲ, ಆದರೆ ಅವುಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ಬಯಸುತ್ತೇನೆ. ನಾವು ನಮ್ಮ ಜೀವನವನ್ನೇ ಬರೀ ಸುಖಕ್ಕಾಗಿ ಪ್ರಾರ್ಥಿಸುತ್ತಾ ಕಳೆಯುತ್ತೇವೆ. ನಮಗೆ ಆರಾಮದಾಯಕ ಜೀವನದ ಚಟ ಹತ್ತಿದೆ. ಸಣ್ಣ ತೊಂದರೆ ಎದುರಾದ ತಕ್ಷಣ, ಟ್ರಾಫಿಕ್ ಆಗಲಿ ಅಥವಾ ಯಾರೋ ಕಳುಹಿಸಿದ ಕೆಟ್ಟ ಇಮೇಲ್ ಆಗಲಿ, ನಾವು ಕುಸಿದು ಹೋಗುತ್ತೇವೆ. ಸಂಘರ್ಷವಿಲ್ಲದಿರುವುದೇ ಶಾಂತಿ ಎಂದು ನಾವು ತಪ್ಪಾಗಿ ಭಾವಿಸಿದ್ದೇವೆ. ಜಗತ್ತು ಸುಲಭವಾಗಲಿ ಎಂದು ಬಯಸುವುದನ್ನು ನಿಲ್ಲಿಸಿ. ನಿಮ್ಮನ್ನು ನೀವು ಬಲಿಷ್ಠಗೊಳಿಸಿಕೊಳ್ಳಲು ತರಬೇತಿ ನೀಡಿ. ಸ್ಟೋಯಿಕ್ ತತ್ವಜ್ಞಾನಿಗಳು ಯಾವಾಗಲೂ ಸಿದ್ಧ ಎನ್ನುವ ಮಂತ್ರವನ್ನು ಪಾಲಿಸುತ್ತಿದ್ದರು. ಯಾವುದೇ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸುವ ಚಾರಿತ್ರ್ಯ ನನ್ನಲ್ಲಿದೆ ಎಂಬ ನಂಬಿಕೆ ಅವರದಾಗಿತ್ತು. ನಿಮ್ಮ ಶಕ್ತಿ ಇರುವುದು ನಿಮ್ಮ ಪ್ರತಿಕ್ರಿಯೆಯಲ್ಲೇ ಹೊರತು ಪರಿಸ್ಥಿತಿಯಲ್ಲ. ಇಂದು ನೀವು ಎದುರಿಸುತ್ತಿರುವ ಯಾವ ಕಷ್ಟವು ನಿಮ್ಮನ್ನು ಬಲಿಷ್ಠಗೊಳಿಸುತ್ತಿದೆ? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ.